ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಡಿ ಕರ್ನಾಟಕ ಚಾನಲ್. ಸೊ ಇವತ್ತು ನಾವು ಪಿ ಸಿ ಎಕ್ಸಾಮ್ದು ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಅದರಲ್ಲಿ ಫಸ್ಟ್ ಕ್ವೆಶನ್: ಮ್ಯಾಚ್ ದ ನ್ಯೂಲಿ ರೀಎಲೆಕ್ಟೆಡ್ ರಾಜ್ಯಸಭಾ ಮೆಂಬರ್ಸ್ ಗಿವನ್ ಇನ್ ಲಿಸ್ಟ್ 1 ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ಸ್ ಗಿವನ್ ಇನ್ ಲಿಸ್ಟ್ 2. ಓಕೆ, ಆ್ಯಕ್ಚುಲಿ ಈ ಕ್ವೆಶನ್ ಸ್ವಲ್ಪ ರಾಂಗ್ ಇದೆ. ಅದರಲ್ಲಿ ಲಿಸ್ಟ್ 1 ಐತಲ್ಲ, ಅದು ಬಿ, ಅದು ಅವ್ರ ನೇಮು ಅಲ್ಕಾ ಗುರ್ಜರ್ ಆಗಬೇಕಿತ್ತು. Instead of that, they made it as a Alka Singh. So ಹಾಗಾಗಿ option number 2 is the right answer, and you will also get a grace marks for this. Alka Singh ಇದಾರಲ್ಲ, while officially elected member from Rajasthan is Alka Gurjar. Due to the name error in this question, it is considered as a defective question. ಸರಿನಾ? ಸೊ ಇವಾಗ ಮ್ಯಾಚ್ ಮಾಡಿ ನೋಡೋಣ. ಎ, ಮನ್ಸಿಂಗ್ ಪರ್ಮಾರ್ is from Gujarat. B, Alka Gurjar is from Rajasthan. Tarun Chugh is from Madhya Pradesh, and Rajendra Harilal Jain is from Maharashtra. ಓಕೆ, ಇದೇ ಥರ ಈಗ ನೀವೆಲ್ಲ ಒಂದು ಹೆಲ್ಪ್ ಮಾಡಿ. ಅತಿ ಸಣ್ಣ ವಯಸ್ಸಿನಲ್ಲಿ ಯಾರೆಲ್ಲ ಆಯ್ಕೆ ಆಗಿದ್ದಾರೋ ರಾಜ್ಯಸಭಾ ಎಲೆಕ್ಷನ್ ಮೆಂಬರ್ ಆಗಿ, ಅವ್ರ ಹೆಸರನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ಸರಿನಾ? ನೆಕ್ಸ್ಟ್ ಒನ್: ವಾಟ್ ಈಸ್ ಅಗ್ಮ್ಯಾನ್? Right answer is option number 1, India's first private orbital rocket mission. Agman is the India's first private orbital rocket mission launched by Skyroot Aerospace on March 30, 2023. It carried the Vikram S rocket, which placed payloads in low Earth orbit. ಸೊ ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಈವನ್ ಸ್ಪೇಸ್ ರಿಲೇಟೆಡ್ ಟಾಪಿಕ್ಸು ತುಂಬ ಇಂಪಾರ್ಟೆಂಟು. ಅದ್ರ ಮೇಲೆ ಕೂಡ ಸ್ವಲ್ಪ ಫೋಕಸ್ ಮಾಡಿ. ಈಗ ಇದೇ ಥರ ಇಸ್ರೋದಲ್ಲಿ ಡೆವಲಪ್ ಆಗಿರೋವಂಥ ರಿಸರ್ಚು, ಡೆವಲಪ್ಮೆಂಟ್ಸು, ಅದನ್ನು ಕೂಡ ಫೋಕಸ್ ಮಾಡಿ ನಿಮ್ಮದೇ ಆದ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ರೀಸೆಂಟಾಗಿ ಈ ತಿಂಗಳಲ್ಲೇ ಯಾವುದೋ ಒಂದು ಸ್ಪೇಸ್ ಪ್ರೋಗ್ರಾಮು ಲಾಂಚ್ ಮಾಡಿದ್ದಾರೆ, ಅದನ್ನು ಕಮೆಂಟ್ ಮಾಡಲು ತಿಳಿಸಿ. ಓಕೆ, ನೆಕ್ಸ್ಟ್ ಕ್ವೆಶನ್: ಎಕ್ಸ್ಪ್ಯಾಂಡ್ JSJB 2.0. ಇದರ ಸರಿಯಾದ ಉತ್ತರ ಜಲ್ ಸಂಚಯ್ ಜನ್ ಭಾಗಿದಾರಿ 2.0. ಸೊ ಇದ್ರ ಜೊತೆಗೇನೆ ಈ JSJBನ ಯಾರು ಮತ್ತು ಎಲ್ಲಿ ಉದ್ಘಾಟನೆ ಮಾಡಿದರು ಅನ್ನೋದನ್ನ ಕಮೆಂಟಲ್ಲಿ ಹಾಕಿ. ಅಫ್ಕೋರ್ಸ್ ಯು ಹ್ಯಾವ್ ಟು ಕಮೆಂಟ್. ನೀವು ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕಾಗತ್ತೆ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 4: What is the theme of International Day of Cooperatives 2026? So, the right answer is Cooperatives for a Peaceful World. Option number 2 is the right answer. The theme of International Day of Cooperatives 2026, declared by the International Cooperative Alliance, is Cooperative for a Peaceful World. This theme highlights the role of cooperatives in promoting peace, social inclusions, and building better and more sustainable world. International Day of Cooperatives is observed every year on the first Saturday of July. Okay? It is declared by the United Nations to raise awareness about cooperative contributions to society. Cooperatives work for economic empowerment, equality, and sustainable development. Remember, cooperatives are not just business. They are about building a better world together. ಸರಿನಾ? ಇದ್ರ ಜೊತೆಗೇ ಕೋಆಪರೇಟಿವ್ ಪಿತಾಮಹ ಯಾರಿದ್ರು ಅಂತ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಪಿತಾಮಹ ಅವ್ರ ಬಗ್ಗೆ ಕೇಳೋ ಚಾನ್ಸಸ್ ತುಂಬ ಇದೆ. KA ಎಕ್ಸಾಮಲ್ಲಿ ಆಲ್ಮೋಸ್ಟ್ ಹಳೆ ಪೇಪರ್ಸಲ್ಲೂ ಕೂಡ ನೀವು ನೋಡಿದ್ರೆ ಸಿಗ್ತಿದ್ದು, ಮುಂದೆ ಕೂಡ ಬರೋ ಚಾನ್ಸಸ್ ಇದೆ. ಸೊ ಅದನ್ನು ಓದ್ಕೊಂಬಿಡಿ. ನೆಕ್ಸ್ಟ್, ಗವರ್ನೆನ್ಸ್ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇದ್ರ ಮೇಲೆ ಒಂದು ಕ್ವೆಸ್. ಓಕೆ, ಇದು ಸ್ಟೇಟ್ಮೆಂಟ್ ಟೈಪ್ ಕ್ವೆಶನ್ ಇದೆ. ಸೊ ಲೆಟ್ಸ್ ಸಿ ದ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ GBA? ಓಕೆ, ಸೊ ಇದರದ್ದು ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 4. ಬೋತ್ A and B ಆರ್ ರೈಟ್. ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಸೊ ಏನಿದೆ,
GBI ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು 15th May 2025 ಆ್ಯಂಡ್ ಇಟ್ ರಿಪ್ಲೇಸ್ಡ್ ದಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಆ್ಯಂಡ್ ಬಿಯಲ್ಲಿ ದ GBI oversees the entire ಗ್ರೇಟರ್ ಬೆಂಗಳೂರು ಅರ್ಬನ್ ಅಗ್ಲೋಮರೇಷನ್ಸ್. ಸರಿನಾ? Moving on to the next one. Recently, Sikkim was declared as fully literate state under which program? Option number 2, Ullas is the right answer. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. Sikkim was declared as a full literate state under Ullas. Ullas ಅಂತಂದರೆ ಅದರ ಫುಲ್ ಫಾರ್ಮ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ initiative also known as Nav Bharat Saksharata Karyakram, launched by the Ministry of Education under NEP 2020. Okay, even Sikkim ಏನು ಮಾಡ್ತು ಅಂದರೆ ಇಟ್ ಆಲ್ಸೋ ಅಚೀವ್ಡ್ ಲಿಟ್ರಸಿ ರೇಟ್ ಆಫ್ 99.82%. ಸೆಂಟರ್ದು ಬೆಂಚ್ ಮಾರ್ಕ್ ಇರುತ್ತೆ, ಒಂದು ಸ್ಟೇಟ್ನ ಫುಲ್ಲಿ ಲಿಟ್ರೇಟ್ ಸ್ಟೇಟ್ ಅಂತ ಅನೌನ್ಸ್ ಮಾಡೋಕ್ಕೆ ಒಂದು ಬೆಂಚ್ ಮಾರ್ಕ್ ಅಂದರೆ 95%. ಬಟ್ ಅದನ್ನು ಕೂಡ ಎಕ್ಸೀಡ್ ಆಗಿ ಸಿಕ್ಕಿಮು 99.82% ಲಿಟ್ರಸಿ ರೇಟ್ನ ಅಚೀವ್ ಮಾಡಿದೆ. ನೆಕ್ಸ್ಟ್ ಒನ್. ಸೇಮ್ ಎಕ್ಸ್ಪ್ಲನೇಷನ್ ಇಸ್ ಹಿಯರ್. ಓಕೆ, ಆ್ಯಂಡ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಅಡಲ್ಟ್ ಲಿಟ್ರಸಿ ಪ್ರೋಗ್ರಾಮ್ launched by the Ministry of Education under NEP 2020. Okay, this is all the same. Moving on to the next one. Expand Sehat. ಓಕೆ, ಸೆಹತ್ ನೋಡಿರಿ, ಇದೊಂದು ಸೇಮ್ ಸ್ಕೀಮ್ ಥರ ಬರುತ್ತೆ. ಸ್ಕೀಮ್ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಪೇಪರಲ್ಲೂ ಸ್ಕೀಮ್ಸ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಬೋತ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ನ. ಸೊ ಆಬ್ವಿಯಸ್ಲಿ ಸ್ಕೀಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಾವು ಅದ್ರ ಮೇಲೆ ಪಕ್ಕಾ ವೀಡಿಯೋಸ್ನ ಮಾಡ್ತೀವಿ, ಮುಂದೆ ರಿಲೀಸ್ ಮಾಡ್ತೀವಿ. ಅಲ್ಲಿವರೆಗೂ ನೀವು ಸ್ಕೀಮ್ಸ್ನ ಲಿಸ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ಯಾರು ಫಲಾನುಭವಿಗಳಾದರೆ ಅಂತ ತಿಳ್ಕೊಳ್ಳಿ, ಅದರದ್ದು ಪರ್ಸೆಂಟೇಜ್ ಎಷ್ಟು, ಬೆನಿಫಿಷರೀಸ್ ಯಾರ್ಯಾರು, ಯಾವ ಏಜ್ ಅವ್ರು ಬರ್ತಾರೆ, ಅದೆಲ್ಲನೂ ನೋಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಓಕೆ, ನಾವು ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಕ್ವೆಶನ್. Expand Sehat. Okay, the right answer is Science Excellence for Health through Agriculture Transformation. ಅಂದರೆ ಏನು? ಸೆಹತ್ ಈಸ್ ಅ ಇನಿಷಿಯೇಟಿವ್ ಆಫ್ ICAR. ಓಕೆ, ICAR ಅಂದರೆ ಏನು, ಅದರದ್ದು ಫುಲ್ ಫಾರ್ಮ್ ಕೂಡ ನೋಡ್ಕೊಳ್ಳಿ. ಇಟ್ ಈಸ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಲಾಂಚ್ಡ್ ಇನ್ 2024. This Sehat initiative was launched in 2024. It aims to promote scientific research and innovations to improve human and animal health through sustainable agriculture and allied sector. ಸೊ ಇನ್ ಟೋಟಲ್ ಹೇಳೋದಾದರೆ ಲಾಂಚ್ಡ್ ಬೈ ICAR, ಫುಲ್ ಫಾರ್ಮ್ ಅಂದರೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್, ಲಾಂಚ್ಡ್ ಇನ್ ದ ಇಯರ್ 2024. Objective is to develop innovative solutions for improving human and health using advancement in agriculture science. ಓಕೆ, ಇಟ್ ಈಸ್ ಸೆಹತ್ ಏನೈತಲ್ಲ, ಇಟ್ ಅಲೈನ್ಸ್ ವಿತ್ ಇಂಡಿಯಾಸ್ ವಿಷನ್ ಆಫ್ ಆತ್ಮನಿರ್ಭರ್ ಭಾರತ್ ಆ್ಯಂಡ್ ವಿಕಸಿತ್ ಭಾರತ್ 2047 by strengthening health and agriculture together. Okay, Sehat is a step towards a healthier India through the power of science and agriculture. Moving on to the next one and the last one. Pandit Deen Dayal Upadhyay National Academy of Social Security was set up in 1990. It is the apex training institute of, yes, option number 3 is the right answer, EPFO, Employees Provident Fund Organization. It was established in the year 1990 and is the apex training institute of EPFO under the Ministry of Labor and Employment, Government of India. ಸರಿನಾ? ಓಕೆ, ಇದು ಈ ವಿಡಿಯೋ ಏನೈತಲ್ಲ, ಇದು ನಮ್ಮ ಹೊಸ ಕಲ್ಪನೆ, ಹೊಸ ಪ್ರಯತ್ನ. ಸೊ ಫ್ರೆಂಡ್ಸ್, ನಿಮಗೆ ಈ ಥರ ವಿಡಿಯೋ ಏನಾದರೂ ಇಷ್ಟ ಆಗಿದರೆ, ಲೈಕ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ವಿತ್ ಡಿಸ್ಕಷನ್ಸ್, ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.